ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ಏನೋ ಯಾವ ಕೆಲಸ ಮಾಡೋಕ್ಕೂ ಅಷ್ಟು ಹುಮ್ಮಸ್ಸು ಅಂದರೆ ಉತ್ಸಾಹ ಇಲ್ಲ. ಎಲ್ಲರಿಗೂ ಮನೇಲಿ ನೆಗಡಿಯಾಗಿರೋ ಕಾರಣ ಯಾರಪ್ಪ ಮಾಡ್ತಾರೆ ಅನ್ಸತ್ತೆ. ಆದರೆ ನನ್ನ ಮಗ ಇಲ್ಲಿದ್ದಾನಲ್ಲ, ರಾಜಕುಮಾರ, ಅವನು ಬಿಡ್ತಾನ? ಅವನಿಗೆ ಈ ನೆಗಡಿಯಲ್ಲೂ ಈ ಥಂಡಿ ವಾತಾವರಣದಲ್ಲೂ ತಂಬಳಿ ಬೇಕೇ ಬೇಕಂತೆ. ಅದಕ್ಕೆ ಏನಪ್ಪ ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಕೂತಾಗ ಮಂಗಳೂರು ಸೌತೆಕಾಯಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಮಂಗಳೂರು ಸೌತೆಕಾಯಿ ಹುಳಿ ಮಾಡೋಣ ಅಂತ ಒಂದು ಯೋಚನೆ ಬಂತು. ಮಂಗಳೂರು ಸೌತೆಕಾಯಿ ಹುಳಿ ಮಾಡಿದ್ರೆ ಅದರ ತಿರುಳಿರುತ್ತೆ ನೋಡಿ, ಸೌತೆಕಾಯಿ ಒಳಗಡೆ ತಿರುಳು, ಅದರ ತಂಬಳಿ ತುಂಬ ರುಚಿಕರ. ಹಾಗಾಗಿ ಹುಳಿ ಮತ್ತೆ ಆ ತಿರುಳಿನ ತಂಬಳಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಬಂದೆ ಇಲ್ಲಿ. ಹೇಗೂ ಮಾಡ್ತಾ ಇದ್ದೀನಲ್ಲ, ಒಂದು ಪ್ರತಿದಿನ ಸಾಧಾರಣವಾಗಿ ಮಾಡುವಂತಹ ಒಂದು ಹುಳಿ, ಅದನ್ನು ನಿಮಗೂ ತೋರಿಸೋಣ. ಆವತ್ತು ನಾನೊಂದು ವಿಡಿಯೋ ಹಾಕಿದಾಗ ಅದು ಹೇಗೆ ಮಾಡಿದ್ದೀರಾ, ಏನೇನು ಹಾಕಿದ್ದೀರಾ ಅಂತ ಕೇಳ್ತಾನೆ ಇದ್ರು. ಅದಕ್ಕೂ ಹೇಳಿದಾಗಾಯ್ತು, ಇವತ್ತಿನ ಒಂದು ಹುಳಿ ನಮ್ಮ ಕಡೆಯ ಅಂದರೆ ಉಡುಪಿ ಶೈಲಿಯಲ್ಲಿ ಮಾಡುವಂತಹ ಒಂದು ಹುಳಿಯನ್ನು ನಿಮಗೂ ತೋರಿಸ್ಬಿಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೌತೆಕಾಯಿಯನ್ನು ಮೊದಲು ಕಟ್ ಮಾಡ್ಕೊಳ್ಳೋಣ, ಆಮೇಲೆ ನಿಮ್ಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ನಿಮಗೆ ಹೇಳಿಬಿಟ್ಟು ನಾನು ಸೌತೆಕಾಯಿ ಕಟ್ ಮಾಡ್ತೀನಿ. ನೋಡಿ, ಮೊದಲಿಗೆ ಏನೇನು ಬೇಕು ಹುಳಿಗೆ ಅಂದರೆ ಇದೇನು ಧನಿಯಾ, ಕೊತ್ತಂಬರಿ ಬೀಜ. ನಾನು 2/4 ಚಮಚ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಇದೇನಿದು? ಉದ್ದಿನ ಬೇಳೆ 1.5 ಚಮಚ ಉದ್ದಿನ ಬೇಳೆ ತಗೊಂಡಿದ್ದೀನಿ ನಾನು. ಹಾಗೆ ಮೆಂತ್ಯ ಕಾಳು ತುಂಬ ಕಡಿಮೆ, ಅಂದರೆ 1/4 ಚಮಚಕ್ಕಿಂತನೂ ಇನ್ನೂ ತುಂಬ ಕಡಿಮೆ, ಒಂದು 15 ಕಾಳಿದ್ರೆ ಸಾಕು ನಿಮಗೆ, ಅಷ್ಟೇ ಮೆಂತ್ಯ. ಕೆಲವರು ಜೀರಿಗೆ ಹಾಕ್ತಾರೆ, ನಾನು ಜೀರಿಗೆ ಹಾಕಲ್ಲ ಈ ಹುಳಿಗೆ. ಆಮೇಲೆ ಇದೇನಿದು? ಇಂಗು. ನಿಮಗೆ ರುಚಿಯನ್ನು ಹೆಚ್ಚು ಮಾಡೋಕ್ಕೋಸ್ಕರ ಇಂಗು, ಹಾಗೆ ಕರ್ಬೇವು, ಬ್ಯಾಡ್ಗೆ ಮೆಣಸು. ಆಮೇಲೆ ಇಲ್ಲಿ ಕಾಯಿ ತುರಿ, ಹುಣಸೆ ಹಣ್ಣನ್ನು ನಾನು ಕುದಿಸಿ ಅದರ ಕಸ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ಸಾಮಾನು ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದು ಸ್ವಲ್ಪ ಬೆಲ್ಲ. ನಾವೆಲ್ಲ ಅಡುಗೆಗೂ ಹಾಕ್ತೀವಲ್ಲ, ಹಾಗಾಗಿ ಒಂಚೂರು ಬೆಲ್ಲ ನಿಮಗೆ ತೋರಿಸ್ತೀನಿ ಆಮೇಲೆ ಹಾಕೋವಾಗ ಎಷ್ಟು ಬೇಕು ಅಂತ. ಅಷ್ಟು ಅಡುಗೆ ಸಾಮಾನುಗಳನ್ನು ಇಟ್ಕೊಂಡು ನಾನು ಅದನ್ನು ಹುರಿಯೋ ಮೊದಲು ಸೌತೆಕಾಯಿ ಮೊದಲು ಕಟ್ ಮಾಡ್ಕೋತೀನಿ, ಯಾಕಂದರೆ ಸೌತೆಕಾಯಿ ಬೇಯ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ತೊಗರಿಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಯಕ್ಕೆ ಟೈಮ್ ಬೇಕಾಗತ್ತಲ್ವ. ಅದಕ್ಕೆ ತೊಗರಿಬೇಳೆನ ಒಂದು ಸ್ವಲ್ಪ ಒಣ ಬಟಾಣಿ ಹಾಕಿ ಬೇಯಿಸಿ ಇಟ್ಟಿದ್ದೀನಿ. ಅಂದರೆ ನಾನು ವಾಂಗಿಬಾತ್ಗೋಸ್ಕರ ಬಟಾಣಿ ನೆನೆಸಿದ್ದೆ, ಆ ಬಟಾಣಿಯನ್ನು ಸ್ವಲ್ಪ ಈ ಹುಳಿಗೂ ಹಾಕೋಕ್ಕೋಸ್ಕರ ಬೇಳೆ ಜೊತೆ ಬಟಾಣಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ ಮೊದಲು. ಇದು ನಿಮ್ಮ ಚಾಯ್ಸು, ಸಿಪ್ಪೆ ತೆಗೆದು ಮಾಡ್ಬೋದು, ಸಿಪ್ಪೆ ತೆಗೆದೇನೂ ಮಾಡ್ಬೋದು. ನಾನು ಸಿಪ್ಪೆ ತೆಗೆಯಲ್ಲ. ಈ ಥರ ಮಧ್ಯದ ಬೀಜಗಳನ್ನು ತೆಕ್ಕೊಂಡು ಆ ತಿರುಳನ್ನು ಕಟ್ ಮಾಡ್ಕೊಳ್ಳೋಣ. ಈ ತಿರುಳಿಂದ ತಂಬಳಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ಥರ ತಿರುಳು ಎಲ್ಲ ಪೀಸ್ದು ಬೀಜ ತೆಕ್ಕೊಂಡು, ನಿಮಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ, ಬೀಜ ತೆಗೆಯುವಾಗ ನೀರೆಲ್ಲ ಹೋಗುತ್ತೆ. ತಿರುಳು ಮಾತ್ರ ತೆಕ್ಕೊಳ್ಳಿ. ತಿರುಳಿಂದ ನೀವು ಮಾಡಲ್ಲ ಅಂದರೆ ಬಿಸಾಡ್ಬೋದು. ಕೆಲವು ಸಲ ಈ ತಿರುಳು ಕಹಿ ಇರುತ್ತೆ, ನೀವು ನೋಡ್ಕೊಂಡು ಉಪಯೋಗಿಸಿ. ಒಂದೊಂದು ಸಲ ಕಹಿ ಬರುತ್ತೆ ಸೌತೆಕಾಯಿ. ಈ ಥರ ಎಲ್ಲ ತಿರುಳು ತೆಗೆದು ನಾನು ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾನು ಸೌತೆಕಾಯಿ ತಿರುಳುಗಳನ್ನು ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೌತೆಕಾಯಿ ಹೋಳುಗಳನ್ನು ಕಟ್ ಮಾಡೋಣ. ಸೌತೆಕಾಯಿ ಹುಳಿಯಲ್ಲಿ ಹೋಳು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕಾಗತ್ತೆ, ಆಗಲೇ ನಿಮಗೆ ಸೌತೆಕಾಯಿ ಹುಳಿಯ ಒಂದು ಟೇಸ್ಟ್ ಚೆನ್ನಾಗಿರೋದಂದರೆ. ಅದೊಂಥರ ಸೌತೆಕಾಯಿ ಹುಳಿ ಅಂದಾಗ ಸ್ವಲ್ಪ ದೊಡ್ಡ ಹೋಳುಗಳಿರಬೇಕು. ನೀವು ನೋಡಿರ್ಬೋದು ದೇವಸ್ಥಾನಗಳಲ್ಲಿ, ಮದುವೆಗಳಲ್ಲಿ ಎಲ್ಲ ಕಡೆ ಸೌತೆಕಾಯಿ ಹುಳಿ ಮಾಡಿದಾಗ ದೊಡ್ಡ ಹೋಳು ಇರುತ್ತೆ. ಹೀಗೆ ದೊಡ್ಡ ಹೋಳು ಮಾಡಿದಾಗ ನಿಮಗೆ ಹುಳಿ ಚೆನ್ನಾಗಾಗತ್ತೆ. ನಾನು ಈ ಥರ ದೊಡ್ಡ ಹೋಳು ಮಾಡ್ತಾಯಿದ್ದೀನಿ. ಆಮೇಲೆ ನೀವು ಸೌತೆಕಾಯಿಯನ್ನು ಕುಕ್ಕರಲ್ಲೂ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಬೇಯಿಸಿದಾಗ ತುಂಬ ಬೇಯಿಸೋ ಹಾಗಿಲ್ಲ, ಸ್ವಲ್ಪ ಬೇಗ ಕುಕ್ಕರ್ ಆಫ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಕರಗಿ ಹೋಗುತ್ತೆ. ನಾನು ಗ್ಯಾಸ್ ಮೇಲೆ ಬೇಯಿಸ್ತಾ ಇದ್ದೀನಿ, ನೀವು ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ಬೇಳೆ ಜೊತೆ ಹಾಕಿದಾಗ ತುಂಬ ಕರ್ಗೋಗತ್ತೆ, ಅದಕ್ಕೆ ಬೇಳೆ ಸಪರೇಟೇ ಬೇಯಿಸ್ಕೊಂಡು ಕುಕ್ಕರಲ್ಲೇ ಹೋಳನ್ನು ಬೇಯಿಸ್ಕೋಬೋದು. ಒಂದೇ ಒಂದು ಬಿಸಿಲಿಗೆ ಆಫ್ ಮಾಡಿ ಬೇಯಿಸ್ಕೋಬೋದು. ಸೌತೆಕಾಯಿ ಕಟ್ ಮಾಡಿ ಆಯಿತು. ನಾನಿಲ್ಲಿ ಗ್ಯಾಸ್ ಮೇಲೆ ನೀರು ಕುದಿಸೋಕೆ ಇಟ್ಕೊಂಡಿದ್ದೀನಿ. ಈಗ ಸೌತೆಕಾಯಿ ಹೋಳುಗಳನ್ನು ಕುದಿತಿರೋ ನೀರಿಗೆ ಹಾಕ್ತೀನಿ. ಸೌತೆಕಾಯಿ ಹೋಳು ನೀರು ಕುದೀತಾ ಇದೆ.
ಈಗ ಸೌತೆಕಾಯಿ ಹೋಳುಗಳನ್ನು ಹಾಕ್ತೀನಿ ನಾನು ನೀರಿಗೆ. ಸ್ವಲ್ಪ ಹೊತ್ತು ಟೈಮ್ ತಗೊಳತ್ತೆ ಬೇಯಕ್ಕೆ. ಈಗ ನಾವು ಹುಳಿಗೆ ಹುರಿಯೋಕ್ಕೆ ಗ್ಯಾಸ್ ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ಗಟ್ಟಿಯಾಗಿ ಹೋಗಿದೆ ಚಳಿಗೆ. ನೋಡಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಹಾಕ್ಕೊಂಡು ಎಲ್ಲವನ್ನ ಒಟ್ಟಿಗೆ ಹಾಕೋತೀನಿ, ಯಾಕಂದರೆ ಸ್ವಲ್ಪ ಇರೋ ಕಾರಣ ತುಂಬ ಏನು ಮಾಡಲ್ವಲ್ಲ. ಧನಿಯಾ ಬೀಜ ಫಸ್ಟ್ ಹಾಕ್ತಾ ಇದ್ದೀನಿ, ಹಾಗೆ ಉದ್ದಿನಬೇಳೆ, ಮೆಂತ್ಯ, ಇಂಗು, ಕರಿಬೇವು ಎಲ್ಲನೂ ಸೇರಿಸಿ ನಾನು ಇಂಗು ಹಾಕಿದ್ದೀನಿ. ಎಲ್ಲ ಸೇರಿಸಿ ಹುರಿತಾ ಇದ್ದೀನಿ. ಕರಿಬೇವು ಹಾಕ್ತಿದ್ದೀನಿ, ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ ಜೊತೆಯಲ್ಲಿ. ಬ್ಯಾಡಗಿ ನೀವು ಉದ್ದೋದ್ದ ಇದ್ರೆ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಬ್ಯಾಡಗಿ ಮೆಣಸನ್ನ. ಕ್ರಿಸ್ಪ್ ಆಗತ್ತೆ. ಈಗ ಚಳಿಗೆ ಮೆತ್ತಗಾಗಿರುತ್ತೆ, ಸ್ವಲ್ಪ ಕ್ರಿಸ್ಪ್ ಆಗತ್ತೆ. ಈಗ ಹುರಿಯೋಣ, ಹೀಗೆ ಸ್ವಲ್ಪ ಹೊಂಬಣ್ಣ ಬರುತ್ತಂತ ಹುರಿಯೋಣ. ಈ ಕಡೆ ಸೌತೆಕಾಯಿ ಬೇಯ್ತಾ ಇದೆ. ನಮ್ಮ ಕಡೆ ಉಡುಪಿ ಕುಂದಾಪುರ ಕಡೆ ಸೌತೆಕಾಯಿ ಜೊತೆ ಹಲಸಿನ ಹಣ್ಣಿನ ಬೀಜ, ಬೇಳೆಗಳು, ಬೀಜ ಬರುತ್ತಲ್ಲ ಹಲಸಿನ ಬೀಜ, ಅದು ಸೂಪರ್ ಹುಳಿ. ಆ ಹುಳಿಯನ್ನು ತಿಂದರೆ ನಿಮಗೆ ತಿನ್ನೋದು ಗೊತ್ತಾಗಲ್ಲ, ಪಾತ್ರೆ 2 ನಿಮಿಷ ಖರ್ಚಾಗ್ಬಿಡುತ್ತೆ, ಅಷ್ಟು ರುಚಿ. ಆದರೆ ಈಗ ಬೀಜ ಸಿಗಲ್ವಲ್ಲ, ಹಾಗಾಗಿ ನಾನು ಬರೇ ಸೌತೆಕಾಯಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಸುಶಾಂತ್ ಹುರಿತಾ ಇದ್ದಾನೆ ಹುಳಿಗೆ. ಹುರಿ ಹಾಂ, ಆಚೆ ಈಚೆಗೆ ನೀಟಾಗಿ ಮಾಡಿ ಫ್ರೈ ಇಟ್. ಹಾಂ, ಎಲ್ಲ ಹುಳಿಗಳಿಗೆ ಉದ್ದಿನಬೇಳೆ ಹಾಕಲ್ಲ. ಆವತ್ತು ನನ್ನ ಒಂದು ಡೈಲಿ ವ್ಲಾಗಲ್ಲಿ ನಾನು ಬೆಂಡೆಕಾಯಿ ಹುಳಿ ತೋರಿಸಿದ್ದೆ. ಬೆಂಡೆಕಾಯಿ ಹುಳಿಗೂ 1 ಚಮಚ ಒಂದು ಕಾಲು ಚಮಚ ಉದ್ದಿನಬೇಳೆ ಹಾಕಿದಾಗ ನಿಮಗೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ಹುಳಿಗೂ ನಾವು ಉದ್ದಿನಬೇಳೆ ಹಾಕಲ್ಲ. ಈ ಬೆಂಡೆಕಾಯಿ ಹುಳಿಗೆ, ಮಂಗಳೂರು ಸೌತೆಕಾಯಿ ಹುಳಿಗೆ, ಇದಕ್ಕೆಲ್ಲ ಇಂಗು, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಸಾಕು, ಇಷ್ಟು ಹೊಂಬಣ್ಣ ಬಂದರೆ ಕೆಂಪಾಯಿತು. ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಸೌತೆಕಾಯಿ ಬೇಯ್ತಾ ಇದೆಯಲ್ಲ, ಸೌತೆಕಾಯಿ ಹೇಗಿದೆ ನೋಡೋಣ. ಸೌತೆಕಾಯಿ ಬೇಯ್ತಾ ಇದೆ. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಬೇಯ್ತಾ ಇರುವ ಸೌತೆಕಾಯಿಗೆ. ಹಾಗೆ ಬೆಲ್ಲ ಹಾಕ್ತಾ ಇದ್ದೀನಿ. ಸೌತೆಕಾಯಿ ಹುಳಿಗೆ ಸ್ವಲ್ಪ ಬೆಲ್ಲ ಮುಂದಿರಬೇಕು, ಆಗಲೇ ನಿಮಗೆ ತುಂಬ ರುಚಿಯಾಗೋದು. ನೀವು ದೇವಸ್ಥಾನಗಳಲ್ಲಿ, ಮದುವೆ ಮನೆಯಲ್ಲೆಲ್ಲ ಊಟ ಮಾಡಿರ್ತೀರಲ್ಲ, ಮಂಗಳೂರು ಸೌತೆಕಾಯಿ ಹುಳಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು. ಇಲ್ಲ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನೀವು ಕಡಿಮೆ ಹಾಕ್ಕೋಬೋದು. ನಾವು ಸೌತೆಕಾಯಿ ಹುಳಿಗೆ ಒಂಚೂರು ಬೆಲ್ಲ ಜಾಸ್ತಿ ಹಾಕ್ತೀವಿ. ನಾನು 1 ಚಮಚ ಆಗುವಷ್ಟು ಈ ಮೆತ್ತಿಗೆ ಬೆಲ್ಲ ಹಾಕಿದ್ದೀನಿ. ಇದು ಬೇಯ್ತಾ ಇರಲಿ. ಬೇಯ್ತಾ ಇದೆ. ಈಗ ನಾನು ನೋಡಿ ಇಲ್ಲಿ ಬೇಳೆ ಹಾಗೂ ಬಟಾಣಿ ಸ್ವಲ್ಪ ಸೇರಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಸೌತೆಕಾಯಿಗೆ ಸೇರಿಸ್ತೀನಿ. ಬೇಳೆ ಮತ್ತು ಸ್ವಲ್ಪ ಬಟಾಣಿ ಇತ್ತು ಜಾಸ್ತಿ, ವಾಂಗಿಬಾತ್ಗೆ ಹಾಕಿರೋದು, ಅದಕ್ಕೆ ಅದನ್ನು ಸೇರಿಸಿದ್ದೀನಿ. ಕುಕ್ಕರ್ಗೆ ಒಂಚೂರು ನೀರು ಹಾಕಿ ಸೇರಿಸ್ತೀನಿ. ಬೇಳೆ ತುಂಬ ಹಿಡ್ಕೊಂಡಿದೆ ಕುಕ್ಕರಲ್ಲಿ. ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಸುಮಾರು ಬೆಂದಿದೆಯಲ್ಲ, ಅದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ರುಬ್ಬಕ್ಕೆ ಹೊರಟೆ. ಈಗ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಹುಳಿಗೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹೋಳುಗಳಿಗೆಲ್ಲ ಉಪ್ಪು ಬೆಳ್ಕೊಳ್ಳುತ್ತೆ ಕರೆಕ್ಟಾಗಿ, ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತದು ಬೇಳೆ ಜೊತೆ ಬೇಯಲಿ. ನಾವು ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಡು ಬರೋಣ. ನಾನು ಮುಚ್ಚಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ಮತ್ತೆ ಹುರಿದಿರೋ ಅಂತಹ ಮಸಾಲ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಕಿವುಚಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹುಣಸೆ ಹಣ್ಣಿನ ರಸನೂ ಸೇರಿಸ್ಬೋದು, ಮೊದಲೇನೆ ಬೇಯವಾಗ ಸೇರಿಸ್ಕೋಬೋದು. ಆದರೆ ಬೆಂಡೆಕಾಯಿ ಹುಳಿಗೆಲ್ಲ ಬೇಕೇ ಬೇಕಾಗುತ್ತೆ. ಇದಕ್ಕೆ ಹುಳಿ ಅಂಶ ಈಗಲೂ ಸೇರಿಸಿದ್ರೆ ಏನು ತೊಂದರೆ ಇಲ್ಲ. ರುಬ್ಬಕ್ಕೆ ನಾನೊಂದು ಚೂರು ಪೌಡ್ರ್ ಮಾಡಿಕೊಂಡು ಆಮೇಲೆ ಹುಣಸೆ ಹಣ್ಣನ್ನು ಸೇರಿಸ್ತೀನಿ. ಸ್ವಲ್ಪ ರುಬ್ಬಿದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹುಣಸೆ ಹಣ್ಣಿನ ರಸ, ಕಸ ತೆಗೆದಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದ್ಸಲ ಚೆನ್ನಾಗಿ ರುಬ್ಕೊಂಡು ಬರೋಣ. ನೋಡಿ ಮಸಾಲ ರುಬ್ಬಿದ್ದೀನಿ. ತುಂಬ ನುಣ್ಣಗೆ ರುಬ್ಬೇಡಿ, ಸ್ವಲ್ಪ ತರಿಯಾಗಿ ರುಬ್ಬಿ.
ನೋಡಿ ತುಂಬ ನುಣ್ಣಗಲ್ಲ, ನೋಡಿ ಇಲ್ಲಿ ನೋಡಿ ಕಾಣಿಸುತ್ತೆ ನೋಡಿ, ಸ್ವಲ್ಪ ತರಿ ನೀವು ಗಂಧದ ಥರ ರುಬ್ಬೇಡಿ, ಆಗ ಆ ಟೇಸ್ಟ್ಗಿಂತ ನಿಮಗೆ ಈ ಥರ ತರಿಯಾಗಿ ರುಬ್ಬಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿದು. ಹಾಗಾಗಿ ನಾನು ಸ್ವಲ್ಪ ತರಿಯಾಗಿ ರುಬ್ತೀನಿ. ಇದನ್ನು ಬೇಯ್ತಾ ಇರುವಂತಹ ಸೌತೆಕಾಯಿಗೆ ಸೇರಿಸೋಣ. ನೋಡಿ ಸೌತೆಕಾಯಿ ಬೆಂದಿದೆ, ಎಲ್ಲನೂ ಸೇರಿಸಿ ಆಗಿದೆ ಇದಕ್ಕೆ. ಈಗ ನಾನು ರುಬ್ಬಿರೋ ಮಸಾಲನ ಸೇರಿಸ್ತಾ ಇದ್ದೀನಿ. ಇಲ್ಲಿದೆ ರುಬ್ಬಿರೋ ಮಸಾಲ, ಇದನ್ನು ಹಾಕೋಣ. ನೋಡಿ ನಿಮಗೆ ಸ್ವಲ್ಪ ತರಿಯಾಗಿ ರುಬ್ಬಿದಾಗ ಆ ಹುಳಿಯ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸಿದ್ದೀನಿ. ಈಗ ಹುಳಿಯನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದಾಗ ನಿಮಗೆ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು, ಇಲ್ಲ ಕರೆಕ್ಟ್ ಇದೆ ಅಂದರೆ ಅಷ್ಟಕ್ಕೆ ನೀವು ಬಿಟ್ಬಿಡ್ಬೋದು. ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ನಾನೊಂದು ಚೂರು ನೀರು ಸೇರಿಸ್ತೀನಿ, ಅದು ಬಟಾಣಿ ಎಲ್ಲ ಹಾಕಿರೋ ಕಾರಣ ಸ್ವಲ್ಪ ದಪ್ಪ ಆಗತ್ತೆ, ಇನ್ನೂ ಗಟ್ಟಿ ಆಗತ್ತೆ. ಸ್ವಲ್ಪ ನೀರು ಸೇರಿಸ್ತೀನಿ. ಇಷ್ಟು ನೀರು ಸೇರಿಸಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲೇ ನಾನು ಹುಳಿ ಕುದಿಯಕ್ಕೆ ಬಿಡ್ತೀನಿ. ಹುಳಿ ಸ್ವಲ್ಪ ಕುದಿಲಿ. ಅಷ್ಟರಲ್ಲಿ ನಾನು ಸೌತೆಕಾಯಿಯ ತಿರುಳಿನ ಒಂದು ತಂಬಳಿ ಮಾಡ್ಕೊಳ್ಳೋಣ. ಹುಳಿ ಕುದಿತಾ ಇರಲಿ. ಈಗ ನಾನು ಸೌತೆಕಾಯಿ ತಿರುಳಿನ ತಂಬಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಮೆಣಸು ಹಸಿಮೆಣಸಿನಕಾಯಿ ಹಾಕೋತಿದ್ದೀನಿ, ಹಾಗೆ ಕಾಯಿ ತುರಿ ಹಾಕೋತೀನಿ. ಇದಕ್ಕೆ 1 ಚಮಚ ಜೀರಿಗೆ ಹಾಕೋತಿದ್ದೀನಿ. ಈಗ ಸೌತೆಕಾಯಿ ತಿರುಳು ಹಾಕ್ತಾ ಇದ್ದೀನಿ. ತುಂಬ ಫುಲ್ ತಿರುಳು ಹಾಕಲ್ಲ, ಯಾಕಂದರೆ ನಾನು ತುಂಬ ಮಾಡಲ್ಲ. ಅದಕ್ಕೆ ಒಂದು ಅರ್ಧ ಸೌತೆಕಾಯಿಯಷ್ಟು ತಿರುಳನ್ನು ಹಾಕ್ತಾ ಇದ್ದೀನಿ, ಹಸಿ ತಿರುಳನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಬರ್ತೀನಿ. ನಾನು ಸೌತೆಕಾಯಿ ತಿರುಳು, ಆಮೇಲೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಜೀರಿಗೆ ಇದಿಷ್ಟು ಹಾಕಿ ರುಬ್ಬಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಳ್ಳೋದೇ ಬೇಕಾಗಲ್ಲ, ಯಾಕಂದರೆ ತಿರುಳಲ್ಲಿ ತುಂಬ ನೀರಿನ ಅಂಶ ಇರೋದಕ್ಕೆ ನಿಮಗೆ ನೀರು ಹಾಕ್ಕೊಳ್ಳೋದು ಬೇಕಾಗಲ್ಲ. ಮಿಕ್ಸಿಯಲ್ಲಿ ಹಿಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಸೇರಿಸ್ಕೋಬೋದು. ಈ ರುಬ್ಬಿರೋ ತಂಬಳಿ ಮಸಾಲಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ನಾನು ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಟ್ಟಿ ಮೊಸರು ನೋಡಿ ಹೇಗಿದೆ ಅಂತ, ಗಟ್ಟಿ ಮೊಸರು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಸೇರಿಸ್ತೀನಿ. ನೋಡಿ ನಿಮಗೆ ಯಾವ ಹದ ಬೇಕು ಆ ಹದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನಾನು ಸ್ವಲ್ಪ ನೀರು ಸೇರಿಸ್ತೀನಿ. ಸ್ವಲ್ಪ ನೀರು ಸೇರಿಸಿದ್ದೀನಿ, ಸಾಕು. ಇಷ್ಟು ಗಟ್ಟಿ ಇರಲಿ. ನಿಮಗೆ ಸೌತೆಕಾಯಿ ತಿರುಳಿನ ತಂಬಳಿ ರೆಡಿ ಆಯಿತು. ಇದಕ್ಕೊಂದು ಸಿಂಪಲ್ ಮಾಮೂಲಿ ಮಜ್ಜಿಗೆ ಮೆಣಸು ಹಾಕಿ ಒಂದು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ನೋಡಿ ಆದ್ಮೇಲೆ ಹುಳಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಗಟ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಹುಳಿ. ಈಗ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನಾವೇನು ಪ್ರತಿದಿನ, ಕೆಲವರು ಕೇಳ್ತಾರೆ ನೀವು ಒಗ್ಗರಣೆ ಮಾಡಲ್ವಾ ಅಂತ ಕೇಳ್ತಾರೆ. ನಾವು ಪ್ರತಿದಿನ ಹುಳಿಗೆ ಒಗ್ಗರಣೆ ಮಾಡಲ್ಲ. ಅಂದರೆ ಇವತ್ತು ಮಾಡ್ತಾ ಇದ್ದೀನಿ, ಇದಕ್ಕೊಂಚೂರು ಹಿಂಗೆ ಹಾಕಿ ಇನ್ನೊಂಚೂರು ಹಿಂಗೆ ಹಾಕಿ ಒಗ್ಗರಣೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಒಗ್ಗರಣೆ ಮಾಡ್ಕೋಬೋದು. ನಾವು ಯಾರಾದರೂ ಮನೆಗೆ ಬಂದಾಗ ಅಥವಾ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಆ ಥರ ಇದ್ದಾಗ ಮಾತ್ರ ಒಗ್ಗರಣೆ ಮಾಡ್ತೀವಿ. ಇಲ್ಲ ಅಂದರೆ ನಾವು ಒಗ್ಗರಣೆ ಮಾಡಲ್ಲ. ದಿನ ನಾವು ಹುಳಿ ಮಾಡೇ ಮಾಡ್ತೀವಲ್ವ, ಆ ಹುಳಿಗೆ ನಾವು ಒಗ್ಗರಣೆ ಮಾಡಲ್ಲ. ನೋಡಿ ಈಗ ನಾನು ಒಗ್ಗರಣೆ ಮಾಡೋಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕರಗಿದ ತಕ್ಷಣ ಒಂಚೂರು ಹಿಂಗೆ ಹಾಕ್ಬಿಡ್ತೀನಿ. ನೋಡಿ ಇಂಗು ಜಾಸ್ತಿ ಹಾಕಿದಷ್ಟು ನಿಮಗೆ ಹುಳಿ, ಈ ಸೌತೆಕಾಯಿ ಹುಳಿ ಚೆನ್ನಾಗಾಗತ್ತೆ. ಹಾಗೆ ನಾನು ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಇನ್ನೇನು ಬೇರೆ ಹಾಕಲ್ಲ. ಅದಕ್ಕೆ ಕರಿಬೇವು ಸೊಪ್ಪು, ಇಂಗು, ಸಾಸಿವೆ ಇಷ್ಟೇನೆ. ಇಂಗು ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಕರಿಬೇವು ಸೊಪ್ಪು ಕೈಯಲ್ಲಿದೆ, ಅದನ್ನು ಒಂಚೂರು ಹೀಗೆ ಪ್ರೆಸ್ ಮಾಡಿ ಹಾಕ್ತೀನಿ. ಸಾಸಿವೆ ಚಟಪಟ ಅಂತಿದೆ. ಈಗ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಿಂಗಿನ ಘಮ ಘಮ ಚೆನ್ನಾಗಿ ಬರ್ತಾ ಇದೆ. ಇದನ್ನ ಕುದಿತಾ ಇರೋ ಸಾಂಬಾರಿಗೆ ಹಾಕ್ತೀನಿ. ನೋಡಿ ನಿಮಗೆ ಚೆನ್ನಾಗಿ ಪರಿಮಳ ಘಮ ಅಂತ ಬರ್ತಾ ಇದೆ. ನನಗೆ ನೆಗಡಿಯಾಗಿದೆ, ಅಷ್ಟೇನು ಘಮ ಗೊತ್ತಾಗ್ತಿಲ್ಲ, ಆದರೂ ಹಿಂಗಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಹುಳಿನೂ ನಾನು ಆಫ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಮಾಡಿರೋ ಹುಳಿಯನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಳಿ ಅಂದರೆ, ಎಷ್ಟು ಗಟ್ಟಿಯಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹುಳಿ. ನೋಡಿ ಆದ್ಮೇಲೆ ಮಂಗಳೂರು ಸೌತೆಕಾಯಿ ಒಂದು
ದಿನ ಮಾಡುವಂತಹ ಹುಳಿ, ಸಾಧಾರಣವಾದ ಒಂದು ಸಿಂಪಲ್ ಆದ ಹುಳಿ ರೆಡಿಯಾಗಿದೆ. ಹಾಗೆ ಸೌತೆಕಾಯಿ ತಿರುಳಿನ ತಂಬುಳಿ ರೆಡಿಯಾಗಿದೆ. ಎರಡೂ ರೆಡಿ ಇದೆ. ಇನ್ನು ಊಟದ ಸಮಯನೂ ಆಗ್ತಾ ಇದೆ. ಇನ್ನೇನು ಊಟ ಮಾಡೋದೊಂದೇ ಕೆಲಸ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಹುಳಿ ಜೊತೆ ಊಟ ಮಾಡಿದ್ರೆ ಈ ಚಳಿಗೆ ತುಂಬ ಚೆನ್ನಾಗಾಗತ್ತೆ. ಹುಳಿನೂ ಚೆನ್ನಾಗಿರೋ ಥರ ಇದೆ. ನೋಡಿದ್ರೆ ನಾನಿನ್ನು ಟೇಸ್ಟ್ ಎಲ್ಲ ಮಾಡಿಲ್ಲ. ಚೆನ್ನಾಗಿರೋ ಥರ ಇದೆ ಹುಳಿ, ಗಟ್ಟಿಯಾಗಿದೆ ಹುಳಿ, ಚೆನ್ನಾಗಿದೆ. ಹಾಗೆ ತಂಬಳಿನೂ ಅಷ್ಟೇ ನೋಡಿ, ಇಲ್ಲಿ ಒಗ್ಗರಣೆ ಮಾಡಿದ ತಂಬಳಿಗೆ, ಅದು ನಿಮಗೆ ತೋರಿಸಿಲ್ಲ ಒಗ್ಗರಣೆ ಮಾಡೋದು. ತಿರುಳಿನ ತಂಬಳಿ ಇದು ತುಂಬ ರುಚಿಕರ. ತಿರುಳಿನ ತಂಬಳಿ ತುಂಬ ರುಚಿ. ಎರಡೂ ರೆಡಿ ಇದೆ. ನೀವು ಮಾಡಿ ಮನೆಯಲ್ಲಿ. ತುಂಬ ಸಿಂಪಲ್ಲು, ಪ್ರತಿದಿನ ಮಾಡುವಂಥದ್ದು. ಅವರವರ ಟೇಸ್ಟಿಗೆ ಸರಿಯಾಗಿ ನಾವು ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೋದು. ಕೆಲವರು ಸ್ವಲ್ಪ ಜೀರಿಗೆ ಹಾಕ್ತಾರೆ, ನಾನು ಜೀರಿಗೆ ಹಾಕಲ್ಲ. ಈ ಮಂಗಳೂರು ಸೌತೆಕಾಯಿ ಹುಳಿಗೆ ನಾನು ಜೀರಿಗೆ ಹಾಕಲ್ಲ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಥರ, ಅವರವರ ಕೈ ರುಚಿ, ಅವರವರ ಏನು ಹೇಳೋದು, ಕೈ ಗುಣ ಹೇಗಿರುತ್ತೆ ಅದರ ಮೇಲೆ ಅಡುಗೆ ರುಚಿಕರ ಆಗಿರುತ್ತೆ. ನೀವು ಸ್ವಲ್ಪ ಆ ಕಡೆ ಒಂದಿನ ಆ ಥರ ಮಾಡಿ ನೋಡೋದು, ಒಂದಿನ ಈ ಥರ ಮಾಡಿ ನೋಡೋದು, ಆ ಥರ ಬದಲಾವಣೆ ಮಾಡ್ಕೋಬೋದು. ಯಾವ್ದು ಇಷ್ಟ ಆಯಿತು ಅದನ್ನು ಕಂಟಿನ್ಯೂ ಮಾಡ್ಬೋದು. ಸಿಂಪಲ್ ಆಗಿ ಈ ಥರ ಹುಳಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.